ಸ್ವಚ್ಛರು ದೀಪ ಹಚ್ಚಿದ್ದಾರೆ, ಒಳ್ಳೆ ಮೇಂಟೆನೆನ್ಸ್ ಇವರು. ಅದಕ್ಕೋಸ್ಕರ ಇವರು ಗೌರ್ಮೆಂಟ್ ಎಂಟ್ರ್ ಕೊಡ್ತಿರೋ ಪ್ರೈವೇಟಲ್ಲಿ ನೋಡಿ ಇವ್ರು ನೋಡಿಕೊಂಡ್ರೆ ಅದಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಅಂದರೆ ನಮ್ಮವ್ರ ಹಿಂದೂಗಳಿಗೆ ಹಬ್ಬ ಬಿಟ್ಬಿಡ್ತಾರೆ, ಇವ್ರು ಸೇಟುಗಳಲ್ಲ, ಅವ್ರಿಗೆ ಭಕ್ತಿ ಜಾಸ್ತಿ. ನಮ್ಮದ್ರಲ್ಲಿ ಅಂದರೆ ಹಾಗೆ ನೀನು ಮಾರಾಟ ವ್ಯಾಪಾರ ಮಾಡಿಕೊಂಡು ಇದು ಮಾಡ್ಕೊಂಡ್ಬಿಡ್ತಾರೆ. ನೋಡ್ಬೋದು, ಇದು ಚೆನ್ನಾಗಿದೆ. ಇಲ್ಲಿ ನೋಡಿ ನೇಮಿನಾಥ್ ಅಂತ ಇದೇ ಇವ್ರನ್ನ ಜಾಸ್ತಿ ಕೇಳಿದ್ದೀನಿ, ನೇಮಿನಾಥ್ ಅಂತ. 2-3 ದೇವಸ್ಥಾನ ಹಿಂಗೆ ಹೊಯ್ಸಳ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನೋಡಿದೆವು. ಇದು ನೋಡಿ ಕಾಲಿಗೆ ಬಿಡ್ತಾಯಿದ್ದೆ, ಆರಾಮಾಗಿ ಬಿದ್ಕೊಂಡೈತೆ. ಮಿಯಾವ್ ಪಿಲ್ಲಿ. ಹೊಯ್ಸಳರ ದೇವಸ್ಥಾನಗಳಲ್ಲಿ ದಿಕ್ಪಾಲಕರು ಅಂತ ಇರ್ತಾರೆ. ಇಂದ್ರ, ಅಗ್ನಿ, ಯಮ, ವಾರುಣ, ಕುಬೇರ, ವಾಯು, ಈಶಾನ, ನಿರ್ರೀತಿ ಅಂತ. ಸೊ ಇವರೆಲ್ಲರೂ ದಿಕ್ಪಾಲಕರು. ಇದನ್ನು ಸೀಲಿಂಗಲ್ಲಿ ಮಸ್ಟ್ ಆ್ಯಂಡ್ ಶುಡ್ಡು ನೀವು ನೋಡ್ಬೋದು ಎಲ್ಲ ಹೊಯ್ಸಳ ದೇವಸ್ಥಾನದಲ್ಲಿ. ಇಲ್ಲಿ ಇವರು ಇವರ ಹೆಂಡತಿಯರ ಜೊತೆ ಇರ್ತಾರೆ. ಇಂದ್ರ ಬಂದ್ಬಿಟ್ಟು ಇಂದ್ರಾಣಿ ಜೊತೆ, ಅಗ್ನಿ ಬಂದ್ಬಿಟ್ಟು ಅಗ್ನಿ ಅವರ ವೈಫು ಸ್ವಾಹ ಜೊತೆ, ಯಮ ಬಂದ್ಬಿಟ್ಟು ಯಮಿ ಮತ್ತು ಧುಮೋನ್ರ ಅಂತ ಬರುತ್ತೆ. ಅದಾದಮೇಲೆ ವಾರಣ ಬಂದ್ಬಿಟ್ಟು ವಾರುಣಿ ಅಂತ. ಸೊ ಕಂಬದಹಳ್ಳಿ ಜೈನ ಮಠ ಎಲ್ಲ ಮುಗೀತು. ನೋಡ್ಬೋದಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸಾಯಂಕಾಲ ಆಗ್ತಾ ಬಂತು. ನಂದು ಇವತ್ತಿನ ಜರ್ನಿಯಲ್ಲಿ 4 ದೇವಸ್ಥಾನಗಳು ಆಯಿತು. ಹೊಯ್ಸಳರದ್ದು ಏನೂ ಇಲ್ಲ, ಸಿಂಪಲ್ಲು. ಬಟ್ ಅವ್ರ ಜೈನ ಮುನಿಗಳದ್ದು ಮಠ ನೋಡ್ಬೋದು, ತುಂಬ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಅಲ್ಲಿ ನೋಡ್ಬೋದು ಕಂಬ ಗ್ಯಾಪಲ್ಲಿ ಹೆಂಗಿದೆ. ಬಳಪದ ಕಂಬುಗಳೆಲ್ಲ ಕೊರಗಿದು ನಾರ್ಮಲ್ ದಪ್ಪದ ಗಟ್ಟಿ ಕಲ್ಲುಗಳೇ ಮಾಡವ್ರೆ, ಮೆಚ್ಕೋಬೇಕು. ಏನೋ ಕರಿಯ ನೋಡ್ತಾನೆ. ಮುಖ್ಯ ದೇವಸ್ಥಾನ ಡೆಡಿಕೇಟೆಡ್ ಫಾರ್ ಜೈನ ಮುನಿಗಳಿಗೆ ನೋಡಿದ್ದಾಯಿತು. ಆ ದೇವಸ್ಥಾನದ ಮುಂದೆನೇ ಒಂದು ಮಂಟಪ ಥರ ಮಾಡಿದ್ದಾರೆ. ಸೊ ಇದು ಇನ್ನೊಂದು ದೇವಸ್ಥಾನ, ಅದೇ ದೇವಸ್ಥಾನಕ್ಕೆ ಸೇರಿರೋದು. ಅಲ್ಲಿ ಬಂದು ನೋಡೋಣ ಯಾವ ಥರ ಇದೆ ಅಂತ ಬಂದೆ. ಸೊ ಮುಂದ್ಗಡೆನೇ ದೊಡ್ಡ ಪಿಲ್ಲರ್ ಕಾಣಿಸುತ್ತೆ, ಆಸಮ್ ಆಗಿದೆ. ಮೇಲ್ಗಡೆ ಒಂದು ವಿಗ್ರಹ ಇಟ್ಟಿದ್ದಾರೆ, ಅದು ನೋಡೋಕೆ ಇನ್ನೂ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು. ಸೊ ಎಂಟ್ರೆನ್ಸಲ್ಲೇ ಯಾವ ಥರ ಇದೆ ಅಂತ. ಸೊ ಬಲಗಡೆ ತಿರುಗಿದಾಗ ಅಲ್ಲಿ ಒಂದು ಜೈನ ಮುನಿಗಳ ಒಂದು ವಿಗ್ರಹ ಇತ್ತು. ಇದು ಸಪರೇಟ್ ಆಗಿರೋ ಒಂದು ದೇವಸ್ಥಾನನೇ ಅನಿಸ್ತು, ಅಂದರೆ ಜೈನ ಮುನಿಗಳಿಗೆ ಡೆಡಿಕೇಟ್ ಆಗಿರೋದು. ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ದಿಗಂಬರರಾಗಿ ನಿಂತಿರುವ ಒಂದು ಬಾಹುಬಲಿಯ ರೀತಿಯಲ್ಲಿ ಕಾಣುವಂಥ ಒಂದು ಜೈನ ಮುನಿಗಳು ನಿಂತಿರೋದನ್ನು ನೋಡಿದ್ರೆ. ಸೊ ಇದನ್ನು ಪ್ರೊಟೆಕ್ಟ್ ಮಾಡಿ ಎಲ್ಲ ಮೆಶ್ ಎಲ್ಲ ಹಾಕಿಟ್ಟಿದ್ರು. ಮುಂದ್ಗಡೆ ಬಂದರೆ ಕಂಬಗಳ ಸಾಲೆ ಇತ್ತು. ಸೊ ಇವಾಗ ಅನಿಸ್ತು ನನಗೆ ಇದಕ್ಕೆ ಕಂಬದ ಹಳ್ಳಿ ಯಾಕಂತಾರೆ ಅಂತ. ಆ ದೊಡ್ಡ ಕಂಬನೂ ಇರ್ಬೋದು ಕಾರಣ, ಆದರೆ ಇಲ್ಲಿಂದ ನೋಡ್ಬೋದು ವ್ಯೂ ಹಳೆ ದೇವಸ್ಥಾನದ್ದು ಯಾವ ಥರ ಇದೆ ಅಂತ. ಸೊ ಬಲಭಾಗಕ್ಕೆ ಒಂದು ವಿಗ್ರಹ ನೋಡಿದ್ರಿ, ಎಡಭಾಗಕ್ಕೆ ವಿಗ್ರಹ, ಮತ್ತು ಇದು ಒಂದು ಡಿಫ್ರೆಂಟ್ ಟೈಪ್ ಹಾಕಿರೋ ಒಂದು ದೇವರು ಅನಿಸುತ್ತೆ, ಅವರಲ್ಲೇ ಇರೋ ಮುನಿಗಳು ಅನಿಸುತ್ತೆ. ಸೊ ಯಾವ ಥರ ಇದೆ, ದ್ವಾರಪಾಲಕರು ಇರ್ಬೋದು. ಸೊ ಯಾವ ಥರ ಇದೆ ಅಂತ ನೋಡ್ಬೋದು. ಮುಂದೆ ಹೋಗ್ತಾ ಇದ್ದಂಗೆ ಪಿಲ್ಲರ್ಸ್ ಮೇಲೆ ಪಿಲ್ಲರ್ಸು ಬ್ಯೂಟಿಫುಲ್ ಆಗಿತ್ತು ವ್ಯೂ ಮಾತ್ರ. ಸೊ ಮೇನ್ ದೇವಸ್ಥಾನದಲ್ಲಿ ನೋಡಿದ್ರಲ್ವ ನಾವು ನವದಿಕ್ಪಾಲಕರು ಅಂತ. ಸೊ ಈ ದಿಕ್ಪಾಲಕರ ಮಧ್ಯೆ ಜೈನ ಮುನಿಗಳನ್ನ ಕಾರ್ ಮಾಡಿದರು. ನಮ್ಮ ಹಿಂದೂಗಳ ದೇವಸ್ಥಾನದಲ್ಲಿ ನಟರಾಜ ಇರ್ತಾರೆ. ಸೊ ಇಲ್ಲಿ ಬಂದು ನೋಡ್ಬೋದು. ಸೊ ಜೈನ ಮುನಿಗಳನ್ನ ಮಧ್ಯದಲ್ಲಿ ಕಾರ್ ಮಾಡಿದ್ದಾರೆ. ಸೊ ನಮ್ಮ ಅರಳುಗುಪ್ಪೆಯಲ್ಲಿ ನೋಡ್ಬೋದು, ಹಿಂಗೆ ಪ್ರೊಜೆಕ್ಟ್ ಆಗಿರೋ ಒಂದು ಹಾರ, ಹೂವಿನ ಹಾರ ಹಿಡಿದಿರೋ ಒಂದು ಶಿಲ್ಪಗಳನ್ನ ಅಲ್ಲಿ ನೋಡ್ಬೋದು. ಸೊ ಸೇಮ್ ಟು ಸೇಮ್ ಶಿವನ ದೇವಸ್ಥಾನದಲ್ಲಿ ಇರೋ ದ್ವಾರಪಾಲಕ ರೀತಿಯಲ್ಲಿ ಭಾಸವಾಗುವಂತೆ ಇಲ್ಲಿ ಕೂಡ ದ್ವಾರಪಾಲಕರನ್ನ ಇಟ್ಟಿದ್ದರು. ಆದರೆ ಜೈನ ಮುನಿಗಳ ಇದು ದೇವಸ್ಥಾನ ಆಗಿರೋದ್ರಿಂದ ಆ ದ್ವಾರಪಾಲಕರು ಅವರಿಗೆ ಸಂಬಂಧಪಟ್ಟಿರೋದು. ಸೊ ಡೆಡ್ ಎಂಡಿಗೆ ಬಂದೆ. ಸೊ ಊರು ಕಾಣಿಸ್ತಾ ಇತ್ತು ಡೆಡ್ ಎಂಡಲ್ಲಿ ನೋಡ್ಬೋದು. ಸೊ ಉದ್ದಕ್ಕೆ ಇರೋ ಈ ದೇವಸ್ಥಾನ ಯಾವ ಥರ ಬ್ಯೂಟಿಫುಲ್ಲಾಗಿ ಕಂಬಗಳಿಂದ ಕೂಡಿದೆ ಅಂತ ರಿನೋವೇಟ್ ಮಾಡಿದ್ದಾರೆ. ಆದ್ರೂ ನೋಡ್ಬೋದು ಕಂಬಗಳಿಂದ ಕೂಡಿರೋ ಈ ದೇವಸ್ಥಾನ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ದ್ವಾರಪಾಲಕರು 2 ಕಡೆಯೂ ಇಟ್ಟಿದ್ದಾರೆ. ಡ್ಯಾಮೇಜ್ ಆಗಿದ್ರೂ ಇವಾಗಿನವರೆಗೂ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನಿಯರ್ಲಿ 900+ ಅಂದರೆ 1000 ವರ್ಷಗಳೇ ಆಗಿರೋವಂಥ ದೇವಸ್ಥಾನ. ಆದ್ರೂ ಆ ಶಿಲ್ಪಗಳಲ್ಲಿ ಒಂದು ಆ ಬ್ಯೂಟಿ ಮತ್ತು ಆ ಕಾರ್ವಿಂಗ್ ಇಂಟ್ರಿಕೇಸಿ ಇವಾಗವರೆಗೂ ಮೇಂಟೈನ್ ಆಗಿದೆ. ಸೊ ಅದಕ್ಕೋಸ್ಕರ ಈ ಕಡೆ ಬಂದಾಗ ನಾಗಮಂಗಲದ ಕಡೆ ಇಲ್ಲ ನೀವು ಹಾಸನದ ಕಡೆ ಹೊರಟಾಗ ಈ ದೇವಸ್ಥಾನನ ಮಿಸ್ ಮಾಡಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್. ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಇನ್ನೂ ಅಷ್ಟು ವೀಡಿಯೋಗಳನ್ನ ನಿಮ್ಮ ಮುಂದೆ ತರಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.